ರೈತ ಬಾಂಧವರೇ ನಮಸ್ಕಾರ. ನಾವೆಲ್ಲ ಕಾಳು ಮೆಣಸನ್ನು ಈ ಸಿಲ್ವಾರ್ ಮರಗಳಿಗೆ ಅಥವಾ ಬೇರೆ ಬೇರೆ ಅರಣ್ಯ ಜಾತಿ ಮರಗಳಿಗೆ, ಅಡಿಕೆ, ತೆಂಗು ಮತ್ತು ಯಾವುದೋ ಪಯ್ಯಾಣಿ ಅಂತ ಒಂದು ಗಿಡ ಬಂತು, ಆ ಗಿಡಗಳಿಗೆ ಹಬ್ಸಿ ಬೆಳೆದಿರೋದನ್ನ ನೋಡಿರ್ತೀವಿ. ಆದರೆ ಈಗ ಹೊಸದಾಗಿ ಇನ್ನೊಂದು ಗಿಡ ಪ್ರಚಲಿತವನ್ನು ಪಡ್ಕೊತ ಇದೆ. ಆ ಗಿಡದ ಹೆಸರು ಧೂಪದ ಗಿಡ ಅಂತ ಹೇಳಿ. ಸೊ ಈ ಒಂದು ಗಿಡನ ಸಾಕಷ್ಟು ಜನ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಬೆಳೆದು ರೈತರು ಮೆಣಸನ್ನು ಅದಕ್ಕೆ ಹಬ್ಬಿಸ್ತಾ ಇದ್ದಾರೆ. ಈ ಒಂದು ಧೂಪದ ಗಿಡ ಬಹುಪಯೋಗಿ. ಅಂದರೆ ಈ ಮೆಣಸನ್ನು ಬಳಸಲಿಕ್ಕೆ, ಅಂದರೆ ಮೆಣಸನ್ನು ಹಬ್ಬಿಸ್ಲಿಕ್ಕೆ ಏನೋ ಈ ಧೂಪದ ಗಿಡ ಬಳಸ್ತಾ ಇದ್ದಾರೆ. ಇದೇ ಧೂಪದ ಗಿಡ ಟಿಂಬರ್ ವ್ಯಾಲ್ಯೂ ಕೂಡ ಇದೆ, ಮತ್ತು ಬೆಂಕಿ ಗಡ್ಡಿ ಮಾಡಲಿಕ್ಕೆ ಹೋಗುತ್ತಂತೆ. ಬೇರೆ ಬೇರೆ ಒಂದು ಉಪಯೋಗ ಇರೋದರಿಂದ ರೈತರಿಗೆ ಮೆಣಸಿನ ಜೊತೆಗೆ ಒಂದಷ್ಟು ವರ್ಷ ಆದಮೇಲೆ ಟಿಂಬರ್ ವ್ಯಾಲ್ಯೂ ಕೂಡ ಇರೋದರಿಂದ ಈ ಒಂದು ಏನು ಮರ ಇದೆ ಅದು ತುಂಬ ಪ್ರಚಲಿತಕ್ಕೆ ಬರ್ತಾ ಇದೆ ಇವಾಗ. ಸೊ ಈ ಧೂಪದ ಗಿಡವನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ದಾರೆ, ಇದನ್ನು ನೆಟ್ಟಿ ಎಷ್ಟು ದಿನಕ್ಕೆ ನೀವು ಮೆಣಸನ್ನು ಹಾಕಬೇಕು ಅಥವಾ ಎಷ್ಟು ವರ್ಷಕ್ಕೆ ನೀವು ಮೆಣಸನ್ನು ಹಾಕಬೇಕಿರುತ್ತೆ, ಸೊ ಯಾವ ರೀತಿ ಅದನ್ನ ಪ್ರೂನಿಂಗ್ ಮಾಡಬೇಕು, ಗಿಡಗಳು ಎಲ್ಲಿ ಸಿಗ್ತವೆ, ಎಷ್ಟು ರೂಪಾಯಿ ಒಂದು ಗಿಡ, ಈ ರೀತಿಯ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆಯನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಧೂಪದ ಗಿಡವನ್ನು ಬಳಸಿ ನೀವು ಮೆಣಸಿನ ಕೃಷಿಯನ್ನು ಮಾಡ್ಬೋದಿರುತ್ತೆ.